ಪಂಡಿತರೇ, ಮಹಾರಾಜರೇ, ಮುಂದಿನ ಗ್ರಹದ ವಿಚಾರವನ್ನ ತಿಳಿಸುವವರಾಗಿ. ಆಗಬಹುದು ರಾಜೇಂದ್ರ. ನಾನು ನುಡಿಯುವ ಗ್ರಹವು ಸಾಮಾನ್ಯವಲ್ಲ, ಸ್ವಲ್ಪ ಗಮನವಿಟ್ಟು ಕೇಳುವರಾಗಿ. ಹೇಳುವವರಾಗಿ. ಕಾಪುರೂಪವ ಧರಿಸಿ ಏರ್ಪಣ ಸನಿ ದೇವ. ಮಹಾರಾಜರೇ, ಪಂಡಿತರೇ, ಕಾಪುರೂಪವ ಧರಿಸಿ ಏರ್ಪಣ ಸನಿ ದೇವ. ಓಪುವ ಮೊಲಗಲಗ ನಿಗನಾಥನ. ಮಹಾರಾಜರೇ, ಪಂಡಿತರೇ, ಓಪುವ ಮೊಲಗಲಗ ನಿಗನಾಥನ. ಕಾಪುರೂಪವ ಧರಿಸಿ ಏರ್ಪಣ ಸನಿ ದೇವ. ಮಹಾರಾಜರೇ, ಪಂಡಿತರೇ, ಪಡುತ್ತಿಯಲ್ಲದೆ ತಾಪವಾಗೋನೆ ಗುಣ. ಮಹಾರಾಜರೇ, ಪಂಡಿತರೇ, ಸೋಪವ ತುತ್ತಿಯಲ್ಲದೆ ತಾಪವಾಗೋಲೆ ಗುಣ. ಗೋಪಲಾಲೆ ಲೋಕೆಲು ಆತನ ಪಿತಯವ. ಮಹಾರಾಜರೇ, ಪಂಡಿತೋತ್ತಮರೇ, ಗೋಪಲಾಲೆ ಲೋಕೆಲು ಆತನ ಪಿತಯವ. ಕಾಪರೂಪವ ಧರಿಸಿ ಏರ್ಪಣ ಸನಿ ದೇವ. ಮಹಾರಾಜರೇ, ಪಂಡಿತರೇ, ಆ ಮಹಾತ್ಮನ ಕುಲದಲ್ಲಿ ಗಾಡಿಗನು ಮತ್ತು ಕಪ್ಪು ವರ್ಣ ಉಳ್ಳದವನು. ಆತನನ್ನು ಯಾರು ನಿಂದಿಸಲಾಗದು. ಆತನಿಗೆ ಕೋಪ ಬಂದರೆ ಮನುಷ್ಯನ ಮೇಲೆ ದೃಷ್ಟಿಯನ್ನಿಟ್ಟು ಬಹಳ ಕಷ್ಟವನ್ನು ಪಡುವನು. ಪಂಡಿತರೇ, ಏಕೆ ಕಷ್ಟವನ್ನ ಕೊಡುವವನು? ಮಹಾರಾಜರೇ, ನುಡಿಯುವವನು ಕೇಳುವರಾಗೆ. ಹೇಳು. ಎಲೆಂದು ಪತ್ತಿನವಾಗ್ರಾಗಲು ಬಲವಂತನೋ ಆಸನೆಯೋ ಜಗದೋಲ್ಲದೆ ಅವಾಗ. ಸರಿದೇವಾ, ಪಾಲಾಸತಿವನಾದಯಂ ಪಾಲಾಸತಿವನಾದಯ ಜಲದಿಂ ಗಲಿಸರದಿರನಯ್ಯ. ಕಲಿಮಾರಾಯ ಮಹಾರಾಜರೇ, ಪಂಡಿತರೇ, ರಾಜೇಂದ್ರ, ಆ ಮಹಾತ್ಮನು ಸೌರಾಷ್ಟ್ರದಲ್ಲಿ ಜನಿಸಿದನು. ನವಗ್ರಹಗಳ ಪೈಕಿ ಆ ಮಹಾತ್ಮನೇ ದೊಡ್ಡವನೆಂದು ಭಾವಿಸಬೇಕು. ಏಕೆಂದರೆ ಆತನಿಗೆ ಕೋಪ ಬಂದು ಈ ಮೂರು ಲೋಕವು ಗಡಗಡನೆ ನಡುಗುವುದು. ಆತನು ಹುಟ್ಟಿದಾಗಲೇ ತನ್ನ ತಂದೆಯವರಾದ ಸೂರ್ಯದೇವನ ಮೇಲೆ ದೃಷ್ಟಿಯನ್ನಿಡಲು ಈ ಮೂರು ಅರ್ಧ ಗಳಿಗೆಯಲ್ಲಿ ಶರೀರವೆಲ್ಲ ಕುಷ್ಠ ವ್ಯಾಧಿ ವ್ಯಾಪಿಸಿತು. ಒಮ್ಮೆ ಹೇಳಿರಿ. ರಾಜೇಂದ್ರ, ಆ ಮಹಾತ್ಮನು ಹುಟ್ಟಿದಾಗಲೇ ತನ್ನ ತಂದೆಯವರಾದ ಸೂರ್ಯದೇವನ ಮೇಲೆ ದೃಷ್ಟಿಯನ್ನಿಡಲು ಈ ಮೂರು ಅರ್ಧ ಗಳಿಗೆಯಲ್ಲಿ ಶರೀರವೆಲ್ಲ ಕುಷ್ಠ ವ್ಯಾಧಿ ವ್ಯಾಪಿಸಿತು. ರಥಕ್ಕೆ ಕಟ್ಟಿದ ಕುದುರೆಗೆ ಕಣ್ಣುಗಳು ಕಾಣದಂತಾಯಿತು. ಸಾರಥಿಯಾದ ಅರುಣನಿಗೆ ಕಾಲು ಮುರಿದು ಎಲವನಾದವು. ತನ್ನ ತಂದೆಯವರಾದ ಸೂರ್ಯದೇವನು ಈ ರೀತಿ ವ್ಯತೆಯಿಂದ ನರಳುತ್ತಿರಲು ಅಷ್ಟರೋಲ್ ಪುತ್ರನಾದ ಸರಿದೇವನು ತನ್ನ ದೃಷ್ಟಿಯನ್ನು ಹಿಂತಿರುಗಲು ರಥ, ಕುದುರೆ, ಸಾರಥಿ, ಸೂರ್ಯದೇವ ಎಲ್ಲರೂ ಸಕಲ ಸೌಖ್ಯದ ಕಾರಣ ಆ ಮಹಾತ್ಮನೇ ದೊಡ್ಡವನೆಂದು ಭಾವಿಸಬೇಕು. ನುಡಿ ಬಿಡಿ ಸಾಕು ಬಿಡಿ ಬಿಡಿ ನೀಚನಾಡಿದ ನುಡಿಗಳ ಭ್ರಷ್ಟನಾಡಿದ ನುಡಿಗಳ ಆ ನೀಚನಾಡಿದ ನುಡಿಗಳ. ಪಂಡಿತರೇ, ಏಕೆ ನುಡಿ ಬಿಡಿ ಸಾಕು ಬಿಡಿ ಬಿಡಿ ನೀಚನಾಡಿದ ನುಡಿಗಳ ಆ ಭ್ರಷ್ಟನಾಡಿದ ನುಡಿಗಳ ಆ ನೀಚನಾಡಿದ ನುಡಿಗಳ. ಪಂಡಿತೋತ್ತಮರೇ, ಮಹಾರಾಜರೇ, ಭ್ರಷ್ಟನಾಡಿದ ನುಡಿಗಳ ಏಕೆ ನುಡಿ ಬಿಡಿ ಸಾಕು ಬಿಡಿ ಬಿಡಿ
ಭ್ರಷ್ಟನಾಡಿದ ನುಡಿಗಳ ಆ ನೀಚನಾಡಿದ ನುಡಿಗಳ ಪಂಡಿತರೇ, ಮಹಾರಾಜರೇ, ನನ್ನ ಸಭೆಯಲ್ಲಿ ಒಳಬೇಡಿರಿ. ರಾಜೇಂದ್ರ, ಆ ಮಹಾತ್ಮರನ್ನು ನಿಂದಿಸಬಾರದು. ಏಕೆ ನಿಂದಿಸಬಾರದು? ಸರಿ ಬೇಗ ಮಾತಾಡದೆ ಸೂರನ ಚರಿತೆಯ ಪಾರುಗಾನದಲ್ಲಿ ಸರಿ ಬೇಗ ಮಾತಾಡದೆ ಪಂಡಿತೋತ್ತಮರೇ, ಮಹಾರಾಜರೇ, ಸೃಷ್ಟಿಯಲ್ಲ ತನು ಶ್ರೇಷ್ಠನು ಎಂದು ಪಂಡಿತೋತ್ತಮರೇ, ಮಹಾರಾಜರೇ, ಸೃಷ್ಟಿಯಲ್ಲ ತನು ಶ್ರೇಷ್ಠನು ಎಂದು ಇಷ್ಟದಿಂದಲೇ ಪೂಜಿಸುವುದಿಲ್ಲ. ಪಂಡಿತೋತ್ತಮರೇ, ಇಷ್ಟದಿಂದಲೇ ಪೂಜಿಸುವುದಿಲ್ಲ. ಸರಿ ಬೇಗ ಮಾತಾಡದೆ ಕ್ರೂರನ ಚರಿತ್ರೆಯ ಪಾರುಗಾನದಲ್ಲಿ ಸರಿ ಬೇಗ ಮಾತಾಡದೆ ಪಂಡಿತೋತ್ತಮರೇ, ಮಹಾರಾಜರೇ, ನನ್ನ ಸಭೆಯಲ್ಲಿ ಒಳಬೇಡಿರಿ. ರಾಜೇಂದ್ರ, ಆ ಮಹಾತ್ಮರನ್ನು ನಿಂದಿಸಬಾರದು. ಏಕೆ ನಿಂದಿಸಬಾರದು? ಸರಿಯಲ್ಲ ರಾಜ ನಿಮಗೆ ಸೂರ್ಯ ಸ್ವತ ನನ್ನ ತೆರೆಯೋದು ನ್ಯಾಯವೇ. ಮಹಾರಾಜರೇ, ಪಂಡಿತರೇ, ಎಲ್ಲ ರಾಜ ನಿಮಗೆ ಸೂರ್ಯ ಸ್ವತ ನನ್ನ ತೆರೆಯೋದು. ಮಹಾರಾಜರೇ, ಪಂಡಿತೋತ್ತಮರೇ, ಆತ ಒಲಿತಾರೆ ಸುಖವಾನ್ ಕೊಡುವೆನ, ಆತ ಒಲಿತಾರೆ ಸುಖವಾನ್ ಕೊಡುವೆನ. ಮಹಾರಾಜರೇ, ಪಂಡಿತರೇ, ಆತ ಒಲಿತಾರೆ ಸುಖವಾನ್ ಕೊಡುವೆನ, ಆತ ಒಲಿತಾರೆ ಸುಖವಾನ್ ಕೊಡುವೆನ. ಸರಿಯಲ್ಲ ರಾಜ ನಿಮಗೆ ಸೂರ್ಯ ಸುತನನ್ನು ತೆರೆಯೋದು. ಸೂರ್ಯ ಸುತನನ್ನು ತೆರೆಯೋದು. ಮಹಾರಾಜರೇ, ಪಂಡಿತರೇ, ನಾನು ಇರುವ ವಿಚಾರವನ್ನು ಹೇಳಿದರೆ ಇಷ್ಟದಿಂದಲೇ ಕೇಳಬೇಕು, ಇಲ್ಲವಾದರೆ ಸುಮ್ಮನಿರಬಹುದು. ಯಾವುದೂ ಅಲ್ಲದೆ ಸಹನೆಯನ್ನು ತೊರೆದು ಆ ಮಹಾಮಹಿಮವರಾದ ಆ ಶನಿದೇವನನ್ನೇಕೆ ನಿಂದಿಸಿದೆ? ಇದು ಅಪಚಾರವೋ ಅಪಕಾಲವೋ? ಸ್ವಲ್ಪ ಕಾಲ ಜೀವಿಸಲಾಗುವ ನಾನು ನೀನು ಅವನಿಗೊಂದು ಲೆಕ್ಕವೇ? ಇನ್ನು ಮುಂದೆ ಯಾವ ವ್ಯಕ್ತಿಯನ್ನು ನಿಂದಿಸಬೇಡ. ಮಹಾಮಂತ್ರಿಗಳೇ, ಈ ಹುಚ್ಚು ಪಂಡಿತರನ್ನು ನಮ್ಮ ಆಸ್ಥಾನದಿಂದ ನೂಕುವಿರಿ. ಇದು ಮಹಾತ್ಮರಾದ ಶನಿದೇವರು ಬರುತ್ತಿರುವರು, ನಾನಿನ್ನೂ ಹೊರಡುವೆನು. ಮೈಕ್ ನಂಬ್ಕೊಂಡು ಮೈಕ್ ನಂಬ್ಕೋಗಿ ಬರ್ಲಾಯ್ತು ಮೈಕ್ ನೋಡಿ ಒಂಚೂರ ತಗಲಾಕಪ್ಪ ಇದ್ನ ಒಂಚೂರ ಚಿಕ್ಕಕ್ಕನ್ಗೆಲ್ಲ ಕೇಳಿದ್ರ ದೇವತೆಗಳೇ, ಕೇಳಿದ್ರ ಸತಿಪಾಡಕರೇ, ಕೋಲ ಸತ್ಯರತನು ನುಡಿದ ಮಾತನ್ನು ಕೇಳಿದಿರಾ? ಕೇಳಿದ ಸೂರ್ಯಚಂದ್ರಾದಿಗಳೇ, ದುರಂಕಾರಿ ಕೇಳಿದಿರಾ?
ಶನೇಶ್ವರನೆಂದು ಬರೆದಿಟ್ಟಿರುವಾಗ ಸೂರ್ಯಚಂದ್ರರಾಣಿಯಾಗಿ ಅಷ್ಟದಿಕ್ಪಾಲಕರಾಗೋಡಿ ನನ್ನ ಮಹಿಮೆಯನ್ನು ಕೇಳಿದ ಮಾತ್ರದಲ್ಲಿ ನಡೆಯುವರು. ಹೀಗಿರುವಾಗ ಅಲ್ಪ ಕಾಲದಲ್ಲಿ ಜನಿಸಿ ಲಯವಾಗುವ ಕಷ್ಟ, ನನ್ನನ್ನು ಕೆರೆಯುವ ಶಕ್ತಿ ಸಮರ್ಥ್ಯ ಸಾಧನೆ ನೀನು ಉಂಟಾಗಿದೆ. ದುರಂಕಾರಿ, ನಿನ್ನ ಅರಮನೆಯ ಪಂಡಿತರು ನನ್ನ ಬಗ್ಗೆ, ನನ್ನ ಮಹಿಮೆ ಬಗ್ಗೆ ಎಷ್ಟೇ ವಿಧವಾಗಿ ಹೇಳಿದರು, ಅವರನ್ನು ರಾಜಸಭೆಯಿಂದವರೆಗೆ ನೋಡಿದೆಯಾ? ಮಿತ್ರದ್ರೋಹಿ, ಇನತ್ವವು, ಯೌವನವು, ಧನವು, ಪ್ರಭುತ್ವವು, ಈ 4 ಗುಣಗಳಿಂದ ತುಂಬಿರುವಾಗ ದುರಂಕಾರದಿಂದ ಬರಿವೆಯಾ? ಕಾರಣ ನಿನ್ನದಲ್ಲ, ಎತ್ತರವಾಗಿ ಕುಳಿತುಕೊಳ್ಳಲು ಆಸಯ ಕೊಟ್ಟಿರುವ ಈ ನಿನ್ನ ರಾಜಸಿಂಹಾಸನವೇ ಕಾರಣ. ವದಂಡ ಬ್ರಹ್ಮದೇವನ ಲಿಖಿತವನ್ನು ನಡೆಸಬಲ್ಲ ಈ ಸೂರ್ಯಪುತ್ರನೆನ್ನೇ ಜರಿದು ನಿಲ್ಲಿಸುತ್ತಿರುವೆಯಾ? ದುರಂಕಾರಿ, ನನ್ನ ಕೋಪದಿಂದ ನಿನ್ನನ್ನು ಯಾರು ರಕ್ಷಿಸುವರು? ನಾನೇ ನೋಡುವೆನು. ಹರಿಯದೆ ಮಾಡಿದ ಅಪರಾಧವನ್ನ ಮನ್ನಿಸಿ ಕಾಪಾಡುತ್ತೇವೆ. ಕಾಪಾಡುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಭಕ್ತವತ್ಸಲ ರವಿತನಯ ಪರಮಾತ್ಮ, ಹರಿಯದೆ ಮಾಡಿದ ಅಪರಾಧಗಳ ಹರಿಯದೆ ಮಾಡಿದ ಅಪರಾಧಗಳ ಮನ್ನಿಸನ್ನೋಡೆ ಪರಮಾತ್ಮ, ಸರಿ ರಾಜ, ನನ್ನ ಅಪರಾಧವನ್ನೆಲ್ಲ ಮನ್ನಿಸುತ್ತೇವೋ, ಮನ್ನಿಸು. ನೀನು ಸತ್ಯವಂತ, ನಾನು ಭಕ್ತನೇ ದುರಂಕಾರಿ. ಕ್ಷಮಿಸಿಯ ಬಾನು ಜಯ ಬೇಡುವೆ ದೇವನೇ. ಪರಮಾತ್ಮ, ಕ್ಷಮಿಸಿಯ ಬಾನು ಜಯ ಬೇಡುವೆ ದೇವನೇ, ಬೇಡುವೆ ದೇವನೇ ನಿಮ್ಮೆಯ ಪಾದ ಬೇಡುವೆ ದೇವನೇ ನಿಮ್ಮೆಯ ಪಾದವ ಕ್ಷಮಿಸಿಯ ಬಾನುಜೆಯ ದೇವಾ ರವಿತನಯ ಶನಿರಾಜ ಪರಮಾತ್ಮ, ಮದಣ್ಣ, ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸಿ ಕಾಪಾಡು ಪರಮಾತ್ಮ, ಕಾಪಾಡು ದೇವ. ಮದಣ್ಣ. ಕೂಡಿದ ಸಭೆಯಲ್ಲಿ ಕಲೆಯಲ ಜರಿದೇವೆ ಶ್ರೀರಾಜ,
ಕ್ಷಮಿಸೆಯ ಪಾಂಡುಜಯ ಬೇಡುವೆ ದೇವನೇ ಬೇಡುವೆ ದೇವನೇ ನಿನ್ನೆಯ ಪಾದವ ಕ್ಷಮಿಸೆಯ ಪಾಂಡುಜಯ ದೇವಾ ಶನಿರಾಜ ದೇವಾ ಪರಮಾತ್ಮ ಶನಿರಾಜ ತುಂಬಿದ ಸಭೆಯಲ್ಲಿ ಇಂದು ಮುಂದು ಜ್ಞಾನವಿಲ್ಲದೆ ನಿಮ್ಮನ್ನು ಜರಿದು ನಿಲ್ಲಿಸಿದ ತಪ್ಪಿಗಾಗಿ ನನ್ನ ಅಪರಾಧವನ್ನು ಮನ್ನಿಸುವುದೇವೋ ಮನ್ನಿಸು ಪರಮಾತ್ಮ ನಿನ್ನನ್ನು ಮನ್ನಿಸುವುದೇ ಅದೆಂದಿಗೂ ಸಾಧ್ಯವಿಲ್ಲ ದುರಂಕಾರಿ ನಿನ್ನ ಅಧಿಕಾರ ನಿನ್ನ ಅಧಿಕಾರ ನಿನ್ನ ಅಧಿಕಾರ ನಾ ಮಾಡುವೆ ನಿನ್ನ ಅಧಿಕಾರ ನಿನ್ನ ಅಧಿಕಾರ ನಿನ್ನ ಅಧಿಕಾರ ನಾ ಮಾಡುವೆ ಅರಮನೆ ಎನ್ನೋ ಪರಿಸರದಲ್ಲಿ ಜರಿಜಯ ಅರಮನೆ ಎನ್ನೋ ಪರಿಸರದಲ್ಲಿ ಜರಿಜಯ ಧಿಕ್ಕಾರ ನಿನ್ನ ಅಧಿಕಾರ ನಿನ್ನ ಅಧಿಕಾರ ನಾ ಮಾಡುವೆ ಕಾಲಬಳಿ ರಾವಣ ಭಕ್ತನೋ ನಾನು ಕಾಲಬಳಿ ರಾವಣ ಭಕ್ತನೋ ನಾನು ಧಿಕ್ಕಾರ ನಿನ್ನ ಧಿಕ್ಕಾರ ನಿನ್ನ ಧಿಕ್ಕಾರ ನಾ ಮಾಡುವೆ ಚಾಕ್ರಂಕಾರಿ ನಿನ್ನ ಹೀನ ಕರಗಳಿಂದ ನನ್ನ ಪಾದವನ್ನು ಮುಟ್ಟದ ರಮಣಂದ ನಾನು ಕಾಲಭೈರವನ ಭಕ್ತ ನಿನ್ನನ್ನು ರಕ್ಷಿಸಲು 3 ಕೋಟಿ ದೇವತೆಗಳು ಬಂದರೆ ಸರಿ ಸಣಿ ಎಂಬ 2 ಅಕ್ಷರಗಳು ಕೇಳಿದರೆ ನಮ್ಮ ದೇವನ ನಿಕಟ ನೆಲೆಸಬಲ್ಲ ಈ ಸೂರ್ಯಪುತ್ರನನ್ನೇ ಜರಿದು ನಿಲ್ಲಿಸುತ್ತಿರುವ ಯಾದುರಂಕಾರಿ ನಿನ್ನನ್ನು ರಕ್ಷಿಸಲು ಯಾವ ದೇವತೆಗಳು ಬಂದರೂ ನನ್ನ ಹೋಮದಿಂದ ನಾಶ ಮಾಡಿ ಬಿಡುವೆನು ದುರಂಕಾರಿ. ಶ್ರೀರಾಜ ನೀನು ಈ ರೀತಿ ನನ್ನ ಮೇಲೆ ಕೋಪವನ್ನು ಕರೆಯುವುದಾದರೆ ಈ ದೊರೆಯಲ್ಲಿ ನಾನು ಬಹಳಾರೆ ದೇಹ ಬಹಳಾರೆ ಪರಮಾತ್ಮ ಕ್ಷೇಮದಂಡ. ವಿಧಿಯವಿಲ್ಲ ನಿನ್ನ ತಾಯಿತೆ ಛಾಯಸುತನ ಬಾಧೆಯು ನನಗಾಯಿತು. ಶ್ರೀರಾಜ
ಲೀಲೆಯನ್ನು ಕಾಣದಾದೆ ಪರಮಾತ್ಮ ಛೇ ದುರಂಕಾರಿ. ಹೇಳಿದು ನಿನ್ನ ಲೀಲೆಯನ್ನು ಕಾಣದಾದೆ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ದೇವಾ ನಾನವತಾರನೇ ನವಗ್ರಹ ರೂಪನೇ ಅರಿಯದೆ ಮಾಡಿದ ಪರಾರವನ್ನು ಮನ್ನಿಸಿ ಕಾಪಾಡು ಕ್ಷಮಿಸುವುದೇ ಅದೆಂದಿಗೂ ಸಾಧ್ಯವಿಲ್ಲ ದುರಂಕಾರಿ. ಪಾದ 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 ಪಡಪಡ ಎಲ್ಲ ಜರಿದೆ ಮೂಟ ಕೆಳಗಲಿ ಕ್ಷಮಿಸುವುದೇ ಅದೆಂದಿಗೂ ಸಾಧ್ಯವಿಲ್ಲ ದುರಂಕಾರಿ. ನೀನು ಪಡಬಾರದ ಕಷ್ಟವನ್ನು ಪಡಲೇಬೇಕು. ಅದಕ್ಕೆ ತಕ್ಕ ಸಮಯವನ್ನೇ ಕಾಯುವೆನು. ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸತ್ಯವಂತರೇ ನಿಷ್ಠವಂತರೇ. ಅಧಿಕಾರ ಕಳೆದುಕೊಂಡ ಮೇಲೆ ಅವರವರ ಸತ್ಯನಿಷ್ಠ ಭಂಗ ಆಗುವುದು ಮಿತ್ರದ್ರೋಹಿ. ನಿನ್ನನ್ನು ದೇವಾನುದೇವತೆಗಳು ಬಚ್ಚಿಟ್ಟುಕೊಂಡು ಕಾಪಾಡಿದರು ಸರಿ. ನಿನ್ನನ್ನು ಶ್ರೀಮನ್ನಾರಾಯಣನೇ ಸದಾ ಕಾಲ ಬೆಂಬಲವಾಗಿ ಕಾದರೂ ಸರಿ. ನೀನು ಕೂಡ ಸತ್ಯವನ್ನೇ ಪರಿಪಾಲಿಸಿದರು ಸರಿ. ಮನಂದನಾದ ನಿನ್ನ ರಾಸಿಗೆ ಬಂದು 7 ಅರ್ಧ ವರ್ಷಗಳ ಕಾಲ ಹಿಂಸಿಸಿದನೋ ಮೂಕ. ಯಾವ ದೈವ ಶಕ್ತಿಯು ನಿನ್ನಲ್ಲಿರುವುದು ನಾನೇ ನೋಡಿಬಿಡು ದುರಂಕಾರಿ. ತಂದೆ ನನ್ನ ಮೇಲೆ ಕೋಪವನ್ನು ಬೇರೆ ದೇವ. ಜಯಿಸಿ ನಡೆವ ಜಗತಿ ದಗದಗಿಸಿ ನಡೆವ ಜಗತಿ ಜಯಿಸಿ ನಡೆವ ಜಗತಿ ದಗದಗಿಸಿ ನಡೆವ ಜಗತಿ. ನಾನು ಎನ್ನುವ ಆಟ ಮರನೆಂದು ಈ ರೀತ ಕಡಿಯುತ್ತ ಕಾಡಿದ ಬೇಗ. ನಾನು ಎನ್ನುವ ಆಟ ಮರನೆಂದು ಈ ರೀತ ಕಡಿಯುತ್ತ ಕಾಡಿದ ಬೇಗ. ಜಯಿಸಿ ನಡೆವ ಜಗತಿ ದಗದಗಿಸಿ ನಡೆವ ಜಗತಿ ದಗದಗಿಸಿ 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 ನಡೆವ ಜಗತಿ. ಮಂತ್ರಿವಾರ್ಯ ಮಹಾತ್ಮರ ಸಿರಿದೇವರು ನನ್ನ ಮೇಲೆ ಕೋಪವನ್ನು ಕೈದಿ ಹೊರಟೇ ಹೋದರಲ್ಲ. ಈಗ ಏನು ಮಾಡೋಣ? ಮಹಾರಾಜರೇ ದುಃಖಿಸಬೇಡಿ. ಮಂತ್ರಿವಾರ್ಯ ಅದೇನ ಏಕೆ ನಿಂದಿಸಿದೆ ಅಸಲಿಯ ಏಕೆ ನಾದಿರಿದೆ ಅದುರೆಯ ಏಕೆ ನಿಂದಿಸಿದೆ ಮಂತ್ರಿವಾರ್ಯ
ಮೈತ್ರಿವಾಯ ನಮ್ಮ ಅಂತಃಪುರಕ್ಕೆ ತೆರಳೋಣ ಹೇಳಿ. ಆಗಬಹುದು. ತುಳಸಿ ಮಾತೆ ಶುಭಮಯೇ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಿನಿ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಿನಿ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಳ ಬಹುತೆ ಮಾನಿತೆ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಳ ವಂದೇ ಮಾನಿತೆ ಭಾಗ್ಯ ಪ್ರದಾತೆ ಅಮ್ಮ ಭಾಗ್ಯ ಜಗದೀಶ್ವರಿ ನಮಗೆ ಶುಭವಾಗಲೆಂದು ಹರಿಸಿ ಕಾಪಾಡು ಜಗದೀಶ್ವರಿ. ಆಹಾ ಇದೇನು ಇದಾವ ಮಂಗಳು ಕಾದಿರುವುದೋ ನಾ ಬೇರೆ ಕಾಣೆನಲ್ಲ. ನನ್ನ ಪತಿ ಈ ಪಟ್ಟಣದ ಪ್ರಜೆಗಳಿಗೂ ಯಾವ ಮಂಗಳವು ಬಾರದ ಹಾಗೆ ನಮ್ಮನ್ನು ಅರಸಿ ಒತ್ತರಿಸಿ ಕಾಪಾಡು ಜಗದೀಶ್ವರಿ. ಇದು ನಿನ್ನಲ್ಲಿ ಬೇಡಿಕೊಳ್ಳುವಿನ ಜಗದೀಶ್ವರಿ. ಸಮಗಾನ ಪ್ರಿಯೇ ಪರಮೇಶ್ವರಿ ಸಮಗಾನ ಪ್ರಿಯೇ ಶಿವೆ ಕಾಳಿಕಾಂಬರ ಮಹೇಶ್ವರಿ ತಾಯಿ ಸಮಗಾನ ಪ್ರಿಯೇ ಶಿವೆ
ಬರುವ ಸಮಯವಾಯಿತು. ಅದು ಅವರೇ ಬರ್ತಿರೋದು. ಪ್ರಾಣೇಶ್ವರ, ಇದು ನಮಸ್ಕರಿಸುವ ಸ್ವಾಮಿ. ದೇವ, ಇದೇನಿದು? ಅರಳಿದ ತಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖವು ಈ ರೀತಿ ಕರೆಯಾಗಿರಲು ಕಾರಣವೇನು ದೇವ? ಮನೋಹರಿ, ಏನು ಹೇಳಲಿ ಮನೋಹರಿ, ಏನು ಹೇಳಲಿ? ಅದಕ್ಕೆ ಏನಾಯಿತು? ಮನೋಹರಿ, ಹೇಳುವನು ಕೇಳು. ಏನಲ್ಲಿ ರಮಣಿ ಮನದ ಚಿಂತೆಯ ನಾನು ಚಂದ್ರ. ಸ್ವಾಮಿ, ಇದೇಕೆ? ಏನಲ್ಲಿ ರಮಣಿ ಮನದ ಚಿಂತೆಯ ನಾನು ನಿಲ್ಲಿಸಿ ಚಂದ್ರ. ಸ್ವಾಮಿ, ಇದೇನು ಮಾತನಾಡ್ತಿರುವಿರ ದೇವ? ನಾನು ನಿಂದಿಸಿದೆನೆಯ ಮದೀನನಾದೆ ಏನಲ್ಲಿ ರಮಣಿ ಸಿರಿದ ಸಭೆಯೋಳು ಶನಿದೇವರ ಜರಿದೆಯೋ ಸಿರಿದ ಸಭೆಯೋಳು ಶನಿದೇವರ ಜರಿದೆಯೋ ಕಡು ಕಷ್ಟ ಪಡುವರೆಂದೋ ಕಡು ಕೋಪವೆಲ್ಲೋ ಚಂದ್ರ. ಮುಂದೇನು ಕಥೆ ಸ್ವಾಮಿ? ಕಡು ಕಷ್ಟ ಪಡುವರೆಂದೋ ಕಡು ಕೋಪವೆಲ್ಲೋದು ರಮಣಿ ಚಂದ್ರ. ರಮಣಿ ಮನೋಹರಿ, ಸ್ವಾಮಿ, ಚಂದ್ರ, ತುಂಬಿದ ಸಭೆಯಲ್ಲಿ ಆ ಮಹತ್ವರಾದ ಶನಿದೇವರು ಜನಿದು ನಿಂದಿಸಿದ ತಪ್ಪಿಗೆ ಆ ಮಹತ್ವರಾದ ಶನಿದೇವರು ನನ್ನ ಮೇಲೆ ಕೋಪವನ್ನು ಗೈದು ನಿನ್ನನ್ನು ಕಾಡಿಗಟ್ಟಿ ಕಷ್ಟಪಡಿಸದೆ ಬಿಡುವುದಿಲ್ಲ ಮೂಡ ಎಂದು ಪಂಥವನ್ನು ಗೈದು ಹೊರಟೇ ಹೋದರು. ಮನೋಹರಿ, ಹೊರಟೇ ಹೋದರು. ಇದಕ್ಕೇನು ಮಾಡೋಣ? ನಿಮಗಿಂತಹ ದುರ್ಬುದ್ಧಿಯಾದರೂ ಏತಕ್ಕಾಗಿ ಬಂದಿತು? ಆ ಪರಮೇಶ್ವರನು ಎಲ್ಲರೂ ಧ್ಯಾನಿಸುತ್ತಿರುವರು, ನಮ್ಮ ಕಷ್ಟಗಳನ್ನು ಪರಿಹರಿಸೆಂದು ಕೇಳುತ್ತಿರುವರು. ಹೇಗಿರುವಾಗ ಆ ಸ್ವಾಮಿಯನ್ನು ನೀವೇಕೆ ಜರೆಯಲು ಹೋದರೆ ದೇವ? ಹೋಗಲು ಬಿಡಿಸುವಾಗ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆದ್ದರಿಂದ ಹಾಗೆ ಹೋಯಿತು. ನಡೆಯಿರಿ, ನಮ್ಮ ಕುಲದೇವರಾದ ಶ್ರೀಮನ್ನಾರಾಯಣನ್ನು ಪ್ರಾರ್ಥಿಸೋಣ. ಹಾಗೆ ಹಾಗಲೇ ನಡಿ ಮನೋಹರಿ. ನಮ್ಮ ಕಷ್ಟಕ್ಕೆ ಏನಾದರೂ ಪರಿಹಾರ ಸಿಗಬಹುದು. ಬಂದಿದೆ ಸ್ವಾಮಿ. ಇದನ್ನು ತೆಗೆದುಬಿಡು ಕೃಷ್ಣ. ಬನ್ನಿ ಸ್ವಾಮಿ, ಆ ನಾರಾಯಣನೊಬ್ಬರೇ ನಮಗಿರುವವರು, ಅವರನ್ನೇ ಪ್ರಾರ್ಥಿಸೋಣ. ಹಾಗೆ ಹಾಗಲಿ ಮನೋಹರಿ, ಹಾಗೆ ಹಾಗಲಿ. ನಾರಾಯಣ ಚಂದ್ರ ಎಲ್ಲ ಹೋತಂದೆ ಲೋಕದೊಡೆಯ ನೀಲಾಂಬರನೆ ಆಯುಧಯ ದಯ ತೋರಿ ಕಾಪಾಡೆಯ
ದಯ ತೋರಿ ಕಾಪಾಡೆಯ ದಯ ತೋರಿ ಕಾಪಾಡೆಯ ಶ್ರೀಮನ್ನಾರಾಯಣ ಕಾಪಾಡು ಪರಮಾತ್ಮ ಕಾಪಾಡು ಪರಮಾತ್ಮ ನಾರಾಯಣ ಯಪತಪ ವಂದನೋ ಕೈದೆನು ದೇವಾ ಶ್ರೀಮನ್ನಾರಾಯಣ ಯಪತಪ ವಂದನೋ ಕೈದೆನು ದೇವಾ ನಿಮ್ಮನು ನಂಬಿ ನಾ ಬಂದೆ ದೇವಾ ನಿಮ್ಮನು ನಂಬಿ ನಾ ಬಂದೆ ದೇವಾ ಸಲಹೋ ತಂದೆ ಗೋಪದೊಡೆಯ ನೀಲಾಂಬರನೇ ಆಯೋದಯ ಭಯ ತೋರಿ ಕಾಪಾಡೆಯ ದಯ ತೋರಿ ಕಾಪಾಡೆಯ ದಯ ತೋರಿ ಕಾಪಾಡೆಯ ಶ್ರೀಮನ್ನಾರಾಯಣ ಕಾಪಾಡು ದೇವ ಕಾಪಾಡು ದೇವಾ ಭಕ್ತ ಬಾಂಧವ ದೇವಾ ದೇವಾ ಭಕ್ತ ಭಾಗ್ಯವಾನ ಕಾಪಾಡು ಸತ್ಯ ಭಾಗ್ಯವಾನ ನೇಡೋ ದೇವ ಬಂಧನ ಬಂಧನ ಭಾಗ್ಯವಂತನೇ ಶ್ರೀಮನ್ನಾರಾಯಣ ಕಾಪಾಡು ತಂದೆ ಕಾಪಾಡು ಅಯ್ಯ ಸತ್ಯರಥ ನೀನು ಪರಮ ಭಕ್ತನೇ ಆದರೂ ಹೌದು ಆಗ ಮಾತ್ರಕ್ಕೆ ಆ ಉಜ್ವಲ ಪ್ರಭಾವವನ್ನು ತಡೆಯೋನು ಶಿವನೊಬ್ಬನೇ ಹೊರತು ಅಸಾಧವಾದ ಕಷ್ಟಗಳು ನನ್ನಿಂದ ಸಾಧ್ಯವಿಲ್ಲ ನಿನಗೆ ಶನಿನೇಕೆ ನಿಂದಿಸಬೇಕು ಆ ಶನಿ ರುದ್ರ ಸಂಭೂತನು ಅವನ ಉಜ್ವಲ ಪ್ರಭಾವವನ್ನು ತಡೆಯಲು ಶಿವನೊಬ್ಬನೇ ಹೊರತು ಮಿಕ್ಕಿನವರಿಂದ ಸಾಧ್ಯವಿಲ್ಲ ನಿನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ನಿನ್ನ ಪದ್ಮೆ ಒಡೆಯಲು ಪಟ್ಟವನ್ನು ಬಿಟ್ಟು 7 ವರ್ಷ ಸಹ ತಲೆ ತಪ್ಪಿಸಿಕೋ ಪರಮಾತ್ಮ ಮುಂದೆ ನಿನಗ ಸುಖ ಉಂಟಾಗುವುದು ಆ ಶನಿನೇಕೆ ನಿಂದಿಸಬೇಕು ಆ ಶನಿ ರುದ್ರ ಸಂಭೂತನು ಅವನ ಉಜ್ವಲ ಪ್ರವಣತವನ್ನು ಶಿವನೊಬ್ಬನೇ ಹೊರತು ಮಿಕ್ಕನವನೇ ಶ್ರೀಮನ್ನಾರಾಯಣ ಕಾಪಾಡು ದೇವ ಕಾಪಾಡು ಭಕ್ತಿ ಭಾಗ್ಯವಾನ ಭಕ್ತಿ ಭಾಗ್ಯವಾನ ದೇವ ಬಂಧನ ಬಂಧನ ಭಾಗ್ಯವಂತನೇ ಭಕ್ತ ಭಾಗವ ಮನೋಹರಿ ಸ್ವಾಮಿ ನಮ್ಮ ಕುಲದೈವನಾದ ನಾರಾಯಣನು ಹೇಳಿದಂತೆ ನಾವಿನ್ನು ಹೊರಡೋಣ ನಡೆ. ನಾನು ಲಾಯಕ್ಕೆ ಹೋಗಿ ತುರುಗವನ್ನು ಹಿಡಿದು ಬರುತ್ತೇನೆ. ನಾನು ಬರುವ ತನಕ ಸ್ವಲ್ಪ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊ. ಹಾಗೆ ಆಗಲಿ ಸ್ವಾಮಿ.
ಒಂದು ಮಾಯವಾದ ಪುಷ್ಟ ಕುದುರೆಯನ್ನು ಸೃಷ್ಟಿಸಿ ಆ ಕುದುರೆಯನ್ನು ಕುದುರೆ ಲಾಯದಲ್ಲಿ ಕಟ್ಟಿ ಸತ್ತರದನ ಕೈಗೆ ಸಿಕ್ಕುವಂತೆ ಮಾಡಿ ಸತ್ತರದನ ಆತನ ಪಟ್ಟಿಯನ್ನು ಯಾರು ಹರಿಯದೆ ಅನ್ನ ನೀರು ಇಲ್ಲದೆ ಘೋರ ಹರಣದಲ್ಲಿ ನೆರಳುವಂತೆ ಮಾಡುವೆನು. ಸತ್ತರತ ಅದೇಗೆ ನಿನ್ನ ಸತ್ಯವನ್ನು ಉಳಿಸಿಕೊಳ್ಳುವ ಮದಲ್ಲ ನಾನೇ ನೋಡುವೆನು. ಬಲಂಗಳಿರೆ ಬಾಬು ಬಲಂಗಳಿದ ಬಾಪುಗೆ ನೋಟವೀಗ ನೋಡಿರೆ ಬಲಂಗಳಿದ ಬಾಪುಗೆ ನೋಟವೀಗ ನೋಡಿರೆ ತಮಾಷೆ ನಾನು ಮಾಡುವೆ ನೋಟವೀಗ ನೋಡಿರೆ ತಮಾಷೆ ನಾನು ಮಾಡುವೆ ಪಾಪಿಯಾದ ಸತ್ತರತನ ಕಷ್ಟಕೀಡು ಮಾಡುವೆ ಪಾಪಿಯಾದ ಸತ್ತರತನ ಕಷ್ಟಕೀಡು ಮಾಡುವೆ ಬಲಂಗಳಿದ ಬಾಪುರೆ ನೋಟವೀಗ ನೋಡಿರೆ ತಮಾಷೆ ನಾನು ಮಾಡುವೆ ಸ್ವಾಮಿ, ನಮಗಿಂತಹ ದುರ್ಗತಿ ಬಂದಿತು ದೇವ. ಮನೋಹರಿ, ಸ್ವಾಮಿ, ದುರ್ಗವು ಸಿದ್ಧವಾಗಿರುವುದು, ಹೊರಡುವ ನಡೆ. ಈ ಸಕಲ ವೈಭೋಗದಲ್ಲಿ ಕಾಲವನ್ನು ಕಳೆಯುತ್ತಿದ್ದ ನಾವು ಇಂದು ಈ ಸಿರಿ ಸಂಪದವನ್ನು ಬಿಟ್ಟು ಈ ಪಟ್ಟಣದ ಜನರನ್ನು ಬಿಟ್ಟು ನಾವಿಂದು ಈ ಪಟ್ಟಣವೇ ಬಿಟ್ಟು ಹೊರಡುವಂತಹ ಸ್ಥಿತಿ ಬಂದಿದೆ. ಮನೋಹರಿ, ಸ್ವಾಮಿ, ವಿಧಿಯ ಲಿಖಿತವನ್ನು ಮೀರಿ ನಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮನೋಹರಿ, ಯಾರಿಂದಲೂ ಸಾಧ್ಯವಿಲ್ಲ. ಹೊರಡೋಣ ನಡೆ. ದೇವ, ಈ ಕುದುರೆಯು ಬಹಳ ನಿಧಾನವಾಗಿ ಹೋಗುತ್ತಿರುವುದು. ಹೀಗೆ ಹೋದರೆ ನಾವು ಹೊರಪಟ್ಟಣವನ್ನು ಸೇರಲು ಬಹಳ ಕಷ್ಟವಾಗುವುದು. ಅದಕ್ಕಾಗಿ ಈ ಕೊರತೆಯಿಂದ ಅದಕ್ಕೊಂದು ಪೆಟ್ಟನ್ನು ಹೊಡೆಯಿರಿ. ಹಾ ಪರಮಾತ್ಮ, ಈ ದುರ್ಗಕ್ಕೆ ಒಂದು ಪೆಟ್ಟನ್ನು ಹೊಡೆದ ಕೂಡಲೇ ಗಗನ ಮಾತ್ರವಾಗಿ ತಿಳಿಸುತ್ತಿರುವುದಲ್ಲ ದೇವ. ಶಿವ ಶಿವ, ಇದೇನು ಆಶ್ಚರ್ಯ. ಶಿವ ಶಿವ, ಏನು ಆಶ್ಚರ್ಯವೋ. ಪರಮಾತ್ಮ, ಶ್ರೀರಾಜ, ಮನೋಹರಿ, ಶಿವ ಶಿವ, ಏನು ಆಶ್ಚರ್ಯ. ಎನಗೆ ತಿಳಿಯದು ಈ ಅಶ್ವದ ಮಾಯೆ ದೇವಾ. ದೇವಾ, ಮನೋಹರಿ, ಸ್ವಾಮಿ, ಈ ತುರುಗಕ್ಕೆ ಒಂದು ಪೆಟ್ಟನ್ನು ಹೊಡೆದ ಕೂಡಲೇ ಗಗನ ಮಾರ್ಗವಾಗಿ ತಂದು ನಮ್ಮನ್ನು ಬಿಟ್ಟಿರುವುದಲ್ಲ ಈ ಘೋರಾರಣ್ಯದಲ್ಲಿ. ಅಯ್ಯೋ ದೈವವೇ, ಎತ್ತ ನೋಡಿದರೂ ದುಷ್ಟ ಮೃಗಗಳ ಕೂಗು ಕಿವಿ ಕಠೋರವಾಗಿರುವುದಲ್ಲ. ಮನೋಹರಿ, ಸ್ವಲ್ಪ ಹೊತ್ತು ಈ ಹಸುವನ್ನು ಆ ಮರದ ಬುಡಕ್ಕೆ ಕಟ್ಟಿ ನಿದ್ರಿಸೋಣ. ಹಾಗೆ ಆಗಲಿ ಸ್ವಾಮಿ. ಚಿಕ್ಕಾಟಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯರಾದ ಮಹೇಶ್ ಅವರಿಂದ 1000 ರೂಪಾಯಿ ಸಂಘಕ್ಕೆ ಬಂದಿರುತ್ತೆ. ಹಾಗೂ ಆಟೋ ಸೋಮ ಬೋವಿನಡಿ 200 ರೂಪಾಯಿ ಬಂದಿರುತ್ತೆ. ಅಲ್ಲ ವಾಟಾಳ್ ನಾಗರಾಜ್ ನರ್ತಕಿಯನ್ನು ಬರ ಮಾಡ್ತಕ್ಕದ್ದು